ಇನ್ನು ಸಕ್ರೆಬೈಲು ಆನೆ ಬಿಡಾರಕ್ಕೂ ಕೂಡ ಗ್ಯಾಸ್ನ ಎಫೆಕ್ಟ್ ತಟ್ಟಿದೆ. ಆನೆಗಳ ಆಹಾರ ತಯಾರಿಕೆಗೆ ಸಮಸ್ಯೆ ಶುರುವಾಗಿದೆ. ಕುಚ್ಚಲಕ್ಕಿ, ಹೆಸರುಕಾಳು, ಹುರುಳಿ, ರಾಗಿ ಹಿಟ್ಟನ್ನ ಬಳಕೆ ಮಾಡ್ತಿದ್ದಾರೆ. ದಿನವೊಂದಕ್ಕೆ ಆನೆಗಳಿಗೆ 90 ಕೆಜಿ ಆಹಾರ ತಯಾರಿಸಬೇಕಾಗುತ್ತೆ. ಇಲ್ಲಿ ಒಂದು ಆನೆಗೆ 3 ರಿಂದ 4 ಕೆಜಿ ಆಹಾರ ತಯಾರಿ ಮಾಡ್ತಾರೆ. ಈಗ ಗ್ಯಾಸ್ ಸಿಲಿಂಡರ್ಗಳು ಸಿಗ್ತಾ ಇಲ್ಲ, ಸೌದೆ ಒಲೆ ಮೊರೆ ಹೋಗಿದ್ದಾರೆ. ಸೊ ಸೌದೆ ಒಲೆ ಬಳಸಿಕೊಂಡು ಆನೆಗಳಿಗೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಆಹಾರ ತಯಾರು ಮಾಡಬೇಕಾಗಿರೋದು ಸಿಬ್ಬಂದಿಗೂ ಕೂಡ ಒಂದು ರೀತಿ ಸವಾಲಾಗಿ ಪರಿಣಮಿಸ್ತಾ ಇದೆ. ಯಾಕಂದರೆ ಪ್ರತಿದಿನ ಆನೆಗಳಿಗೆ 90 ಕೆಜಿ ಆಹಾರ ತಯಾರು ಮಾಡಬೇಕಾಗುತ್ತೆ. ಸೌದೆಗಳನ್ನು ಬಳಸಿಕೊಂಡು ಈ ರೀತಿ 90 ಕೆಜಿ ಆಹಾರ ಅದನ್ನು ತಯಾರು ಮಾಡೋದು ಸವಾಲಿನ ಕೆಲಸ ಆಗಿ ಪರಿಣಮಿಸ್ತಾ ಇದೆ. ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ಈ ಮುಂಚೆ ಸಿಲಿಂಡರ್ಗಳಿದ್ದಾಗ ಯಾವುದೇ ಸಮಸ್ಯೆ ಇರಲಿಲ್ಲ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ಬಸವರಾಜ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಈಗ ನಾವು ಶಿವಮೊಗ್ಗದ ಸಕ್ರೆಬೈಲು ಆನೆ ಬಿಡಾರದಲ್ಲಿದ್ದೇವೆ. ಈ ಆನೆ ಬಿಡಾರದಲ್ಲಿ ನೋಡ್ಬೋದು ಯಾವ ರೀತಿ ಇದು ವಾತಾವರಣ ಇದೆ ಅಂತೇಳಿ. ಕಳೆದ ಕೆಲವು ದಿನಗಳಿಂದ ಅಂದರೆ ಸುಮಾರು 10-15 ದಿವಸಗಳಿಂದ ಕೂಡ ಏನು ಕಮರ್ಷಿಯಲ್ ಸೆಂಟರ್ ಸಿಗ್ತಾ ಇಲ್ಲ. ಈ ಕಮರ್ಷಿಯಲ್ ಸೆಂಟರ್ ಸಿಗದೆಯಿಂದ ಸಾಕಷ್ಟು ಸಮಸ್ಯೆ ಶುರುವಾಗಿದೆ. ಈ ಸಕ್ರೆಬೈಲು ಆನೆ ಬಿಡಾರ ಕೂಡ ಈ ಒಂದು ಬಿಸಿ ತಟ್ಟಿದೆ ಅಂತ ಹೇಳ್ಬೋದು. ಅಂದರೆ ಆನೆಗಳಿಗೆ ಪ್ರತಿನಿತ್ಯ ಆಹಾರ ಕೊಡಬೇಕಾಗತ್ತೆ. ಆ ಆಹಾರ ಕೊಡೋದ್ರಲ್ಲಿ ಸಾಕಷ್ಟು ಸಮಸ್ಯೆ ಆಗಿದೆ ಅಂತ ಹೇಳ್ಬೋದು. ಕಮರ್ಷಿಯಲ್ ಸೆಂಟರ್ ಸಿಗ್ತಾ ಇಲ್ಲ, ಹಾಗಾಗಿ ಆನೆಗಳಿಗೆ ಪ್ರತಿನಿತ್ಯ ಬೆಳಗ್ಗೆ ಆನೆಗಳಿಗೆ ಆಹಾರ ಸಿದ್ಧಪಡಿಸಬೇಕಾಗತ್ತೆ. ಆನೆಗಳಿಗೆ ಪ್ರಮುಖವಾಗಿ ಅಂದರೆ ಆಹಾರ ಅಂದರೆ ಹುರುಳಿಕಾಳು ಮತ್ತು ಹೆಸರುಕಾಳು, ಕುಚ್ಚಲಕ್ಕಿ ಮತ್ತು ರಾಗಿ ಇದೆ. ಈ ರಾಗಿ ಹಿಟ್ಟನ್ನು ಬೇಯಿಸಬೇಕಾಗತ್ತೆ. ಹಾಗೆ ಒಂದೊಂದು ಆನೆಗಳಿಗೆ 3 ರಿಂದ 4 ಕೆಜಿಯಷ್ಟು ಈ ಎಲ್ಲ ಮಿಶ್ರಣ ಮಾಡಿರುವಂಥ ರಾಗಿ ಆಹಾರನ, ರಾಗಿ ಹಿಟ್ಟನ್ನು ಕೊಡಬೇಕಾಗತ್ತೆ. ಸಕ್ರೆಬೈಲು ಆನೆ ಬಿಡಾರದೆ. ಈ ಆನೆ ಬಿಡಾರದಲ್ಲಿ ಸೌದೆ ಮೂಲಕವಾಗಿ ಒಲೆ ಹೊತ್ತಿಸಿದ್ದಾರೆ. ಬೆಳಗ್ಗೆ 7 ಗಂಟೆ ಸುಮಾರಿಗೆ ಒಂದು ಸೌದೆ ಹೊತ್ತಿಸ್ತಾರೆ. ಅದ ನಂತರ 9 ರಿಂದ 10 ಗಂಟೆವರೆಗೂ ಕೂಡ ಆಹಾರ ಸಿದ್ಧತೆಯನ್ನು ಮಾಡ್ಕೋತಾರೆ. ನೋಡ್ಬೋದು ಇಲ್ಲಿರುವಂಥ ಸಿಬ್ಬಂದಿಗಳು ಆಹಾರ ಸಿದ್ಧತೆ ಮಾಡ್ತಿದ್ದಾರೆ. ಆ ಹುರುಳಿಕಾಳಿದೆ, ಆ ಹುರುಳಿಕಾಳನ್ನ ಬೇಯಿಸ್ತಾ ಇದ್ದಾರೆ. ಅದರ ಜೊತೆಗೆ ಹೆಸರು ಕಾಳನ್ನ ಬೇಯಿಸ್ತಾರೆ ಮತ್ತು ಕುಚ್ಚಲಕ್ಕಿಯನ್ನು ಬೇಯಿಸ್ತಾರೆ. ಈ ಎಲ್ಲ ನಂತರ ರಾಗಿ ಹಿಟ್ಟಿದೆ. ರಾಗಿ ಹಿಟ್ಟನ್ನು ಎಲ್ಲದಕ್ಕೂ ಸೇರಿಸಿ ಏನು ಮಿಶ್ರಣ ಮಾಡ್ತಾರೆ. ಮಿಶ್ರಣ ಮಾಡಿದ ನಂತರ ಏನು ರಾಗಿ ಹಿಟ್ಟಿದೆ, ರಾಗಿ ಹಿಟ್ಟನ್ನು ಒಂದೊಂದು ಆನೆಗಳಿಗೆ 3 ರಿಂದ 4 ಕೆಜಿ ಆಹಾರವನ್ನು ಆನೆಗಳು ಕೊಡಬೇಕಾಗುತ್ತೆ. ಇಲ್ಲೇ ಎಲ್ಲವನ್ನು ಸಿದ್ಧಪಡಿಸಿದ್ದಾರೆ. ಎಷ್ಟು ದಿವಸದಿಂದ ಸಮಸ್ಯೆ ಶುರುವಾಗಿದೆ. ಈಗ ಒಲೆ ಹೊತ್ತಿಸಿದ್ರೆ ಎಷ್ಟು ಗಂಟೆಗೆ ಒಲೆ ಹೊತ್ತಿಸ್ತಾರೆ, ಇನ್ನು ಆಹಾರ ಸಿದ್ಧತೆ ಮಾಡ್ತಿರಲಿ? 1 ತಿಂಗಳಿಂದ ಸಮಸ್ಯೆ ಇದೆ ಸರ್. ನಮ್ಮ ದೊಡ್ಡ ಸಿಲಿಂಡರ್ ಬರ್ತಾ ಇಲ್ಲ. ಈಗ ಅದಕ್ಕಿಂತ ನಾವು ಒಲೆ ಹಚ್ಚಿ ಸೌದಿ ಕಾಡಿಂದ ತಂದು ಬಿದ್ದಿದ್ದ ಸೌದಿ ಇಲ್ಲೇ ಒಲೆ ಹಚ್ಚಿ ಇಲ್ಲೇ ಮಾಡಿಕೊಡ್ತಾಯಿದ್ದೀನಿ ಆಹಾರ. ಒಂದು 80-90 ಕೆಜಿ 100 ಕೆಜಿ ತನಕನೂ ಆಗತ್ತೆ. ಕುಚ್ಚಲಕ್ಕಿ, ಹೆಸರು ಕಾಳು, ಆಮೇಲೆ ಹುಳ್ಳಿ, ರಾಗಿ ಹಿಟ್ಟು ಎಲ್ಲ ಮಿಕ್ಸ್ ಮಾಡಿ ಬೆಳಗ್ಗೆ 7 ಗಂಟೆಗೆ ಬೇಯಿಸೋಕೆ ಹಾಕ್ತೀವಿ. 10 ಗಂಟೆವರೆಗೆ ಬೇಯುತ್ತೆ. 11 ಗಂಟೆಗೆ ಮಾಡಿ 12ವರೆಗೆ ಅದಕ್ಕೆ ಫುಡ್ ಕೊಡ್ತೀವಿ ಸರ್. ಒಂದು ಆನೆಗೆ 4-5, ಮರಿಗೆ 3-4 ಈ ಥರ ಕೊಡ್ತೀವಿ. ಈಗ ಸಾಕಷ್ಟು ಸಮಸ್ಯೆ ಆಗ್ತಿದೆ ಅಂತ. ಬಿಸಿಕ್ಕೆ ಅರ್ಧ ಸಿಲಿಂಡರ್ ಬೇಕು ಸರ್. ಅರ್ಧ ಸಿಲಿಂಡರ್ ಬೇಕು. ಇಲ್ಲಾಂದರೆ ಕರೆಕ್ಟಾಗಿ ಬೇಯ್ದಿಲ್ಲ ಅಂದರೆ 3/4ವರೆಗೂ ಹೋಗುತ್ತೆ ಸರ್. ಹುಳ್ಳಿ ಸರಿ ಇಲ್ಲ ಅಂದರೆ ಬೇಯ್ದಿಲ್ಲ ಅಂದರೆ 3/4% ಹೋಗುತ್ತೆ. ಆ ಸಮಸ್ಯೆ ಆಗಿದೆ. ಸಿಲಿಂಡರ್ ಇಲ್ಲ ಸರ್. ಈಗ ಮಳೆಗಾಲದಲ್ಲಿ ಇಲ್ಲಿ ಮಾಡೋಕ್ಕಾಗಲ್ಲ, ಭಾಳ ಕಷ್ಟ ಇದೆ. ಅದಕ್ಕೆ ಅಂತಾನೆ ಒಂದು ರೂಮ್ ಇರಬೇಕು, ಶೆಲ್ಫ್ ಟೈಪ್ ಬೇಕು, ಕ್ಲೀನಾಗಿ ಮಾಡಬೇಕು. ಇಲ್ಲಿ ಮಾಡೋಕ್ಕೆ ನೋಡಿದ್ರೆ ನಮಗೆ ಒಂಥರ ಅಸಹ್ಯ ಕಾಣ್ತೈತೆ. ಮಣ್ಣು ಮತ್ತು ಮಿಕ್ಸ್ ಆಗಬಾರ್ದು, ಧೂಳು ಮಿಕ್ಸ್ ಆಗಬಾರ್ದು. ಏನಾದ್ರು ಮತ್ತೆ ಆನೆಗೆ ಆಗುತ್ತೆ. ಕ್ಯಾಮ್ರಾಮನ್ ಶಶಿಕುಮಾರ್ ಜೊತೆ ಬಸವರಾಜ್, ಟಿವಿ 9 ಶಿವಮೊಗ್ಗ.